ಮಧ್ಯರಾತ್ರಿ ಬಾತ್ರೂಮ್ ಕಷ್ಟಗಳು. ಪಕ್ಷಿಗಳ ಊರಿನಲ್ಲಿ ಬನ್ನು ಹಾಗೂ ಬುಜ್ಜಿ ಇಬ್ರಿಗೂ ಕೂಡ ಒಂದು ದೊಡ್ಡ ಸಮಸ್ಯೆ ಇತ್ತು. ಅದೇನಂದ್ರೆ ಅವರ ಮೆದ್ಲಿಗೂ ಹೊಟ್ಟೆಗಿರುವ ಕನೆಕ್ಷನ್ ಕಟ್ಟಾಗಿ ಯಾವಾಗ ನೋಡಿದ್ರು ತಿಂತಾನೆ ಇದ್ರು, ಆದ್ರೂ ಕೂಡ ಅವರ ಹಸಿವು ತೀರ್ತಾನೆ ಇರ್ಲಿಲ್ಲ. ಪಾಪ ಅವರಿಬ್ಬರ ತಾಯಿಯಂದಿರು ಅಡಿಗೆ ಮಾಡಿ ಮಾಡಿ ತುಂಬಾನೇ ಸುಸ್ತಾಗ್ತಾ ಇದ್ರು. ಮಕ್ಕಳಿಗೋಸ್ಕರ ಅಡಿಗೆ ಮಾಡಿ ಮಾಡಿ ಅವ್ರಿಗೆ ಸೊಂಟ ಕೈ ಎಲ್ಲಾನು ನೋವಾಗ್ತಾ ಇತ್ತು. ಆದ್ರೆ ಚಿನ್ನಕ್ಕಾಗಿ ಮಾತ್ರ ಯಾವಾಗ್ಲೂ ತುಂಬಾ ಪದ್ಧತಿಯಿಂದ ಎಷ್ಟ್ ಬೇಕೋ ಅಷ್ಟೇ ತಿಂತಾ ಇದ್ದ. ಈ ಇಬ್ರು ಮಕ್ಕಳಿಂದ ಬಂದ ಒಂದು ಅರ್ಧ ರಾತ್ರಿ ಸಮಸ್ಯೆಯ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡೋಣ. ಅದು ಬೆಳಗ್ಗೆ 8 ಗಂಟೆ ಸಮಯ. ಅದು ಟುನಿಗುಬ್ಬಚ್ಚಿಯ ಮನೆ. ಅಲ್ಲಿ ಟುನಿ ಪಾಪ ಕಷ್ಟಪಟ್ಟು ದೋಸೆ ಮಾಡ್ತಾ ಇದ್ಲು. ಬುಜ್ಜಿ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡು ದೋಸೆ ತಿಂತಾ ಇದ್ಲು. ಅವಳ ಬಾಯಿ ಮಿಷಿನ್ ತರ ಕೆಲಸ ಮಾಡ್ತಾ ಇತ್ತು. ಆದ್ರೆ ಪಾಪ ಟುನಿ ಕಷ್ಟಪಟ್ಟು ದೋಸೆಗಳನ್ನ ಮಾಡ್ಕೊಂಡು 1, 2, 10, 20, 29. ಅಮ್ಮ, ಚಟ್ನಿ ಖಾಲಿ ಆಯ್ತು, ತಗೊಂಡ್ ಬಾ ಅಮ್ಮ. ಹಾಗೇನೆ ಸ್ವಲ್ಪ ಖಾರದ ಹುಡಿ ತಗೊಂಡ್ ಬಾ. ಈ ದೋಸೆ ತುಂಬಾ ಚಿಕ್ಕದಾಗಿದೆ. ನೆಕ್ಸ್ಟ್ ಹಾಕೋ ದೋಸೆನ ಸ್ವಲ್ಪ ದೊಡ್ಡದಾಗಿ ಹಾಕೋ. ಆವಾಗ ಟುನಿಗುಬ್ಬಚ್ಚಿ ತುಂಬಾ ಕೋಪದಿಂದ ಬಂದು, ಬುಜ್ಜಿ, ನಿನ್ನ ಹತ್ರ ಇರೋದು ಹೊಟ್ಟೆನಾ ಇಲ್ಲ ಗೊಡೋಣ? 30 ದೋಸೆಗಳನ್ನ ತಿಂದಿದೀಯಾ? 30 ಅಂದ್ರೆ ಒಬ್ಬ ಮನುಷ್ಯ 1 ತಿಂಗಳಲ್ಲಿ ತಿನ್ನೋ ದೋಸೆಗಳು. ನೀನೊಬ್ಳೇ ತಿಂದಿದ್ಯಾ? ನಿನಗ್ ಬುದ್ಧಿ ಇದೆಯಾ? ನನಗೆ ಸೊಂಟ ನೋವಾಗ್ತಾ ಇದೆ. ನನ್ನಿಂದ ದೋಸೆ ಮಾಡಕ್ಕಾಗಲ್ಲ, ಬೇಕಂದ್ರೆ ನೀನೇ ಮಾಡ್ಕೊಂಡು ತಿನ್ನೋ. ಅಮ್ಮ, ಬೆಳೆಯೋ ಮಕ್ಕಳು ಹಸುವು ಅಂತ ಹೇಳಿದ್ರೆ ಕೊಡ್ಬೇಕು ತಾನೇ? ಸರಿ, ನಿನಗೆ ಕಷ್ಟ ಆಗ್ತಾ ಇದೆಯಾ? ಇನ್ನೊಂದು 10 ಕೊಟ್ಟು ಮುಗಿಸ್ಬಿಡಮ್ಮ. ಏನೋ 10? 1 ಕೂಡ ನಾನು ಮಾಡಲ್ಲ. ಇದು ಹೀಗಿರುವಾಗ ಪಕ್ಕದ ಮನೆಯ ಚೋಟಿಗಿಳಿಯ ಮನೆಯಲ್ಲಿ ಇದಕ್ಕಿಂತ ಸಿಚುವೇಶನ್ ತುಂಬಾ ಮೋಸವಾಗಿತ್ತು. ಬನ್ನುಗೂ ಇಡ್ಲಿಗೂ ಮಧ್ಯದಲ್ಲಿ ಒಂದು ಯುದ್ಧನೇ ನಡೀತಾ ಇತ್ತು. ಬನ್ನು ಈಗಾಗಲೇ 50 ಇಡ್ಲಿ ತಿಂದಿದ್ದ. ಅಮ್ಮ, ಸಾಂಬಾರ್ ಖಾಲಿ ಆಯ್ತು, ತಗೊಂಡ್ ಬಾ ಅಮ್ಮ. ಹಾಗೇನೆ ಇಡ್ಲಿನೂ ಖಾಲಿ ಆಯ್ತು, ಬೇಗ ತಗೊಂಡ್ ಬಾ. ನನಗೆ ತುಂಬಾ ಹಸ್ವಾಗ್ತಾ ಇದೆ. ಚೋಟಿಗಿಳಿ ತುಂಬಾನೇ ಕೋಪದಿಂದ ಖಾಲಿಯಾಗಿರುವ ಸಾಂಬಾರ್ ಪಾತ್ರೆನ ತಗೊಂಡ್ ಬಂದು ಇಟ್ಟು, ಸಾಂಬಾರ ಎಲ್ಲಿದೆ? ಸಾಂಬಾರ್ ಎಲ್ಲ ಸಾಂಬಾರು ನೀನ್ ತಿಂದಿದೀಯಾ? 50 ಇಡ್ಲಿ ತಿಂದಿದ್ಯಾ ರಾಕ್ಷಸ ಕಣ ನೀನು. ನೀನು ನಿಜವಾಗ್ಲೂ ಮನುಷ್ಯನೇ ಇಲ್ಲ. ಅಲ್ಲ ಕಣೋ, 50 ಇಡ್ಲಿ ಯಾರಾದ್ರೂ ತಿಂತಾರ? ನನ್ನಿಂದಂತೂ ಮಾಡಕ್ಕಾಗಲ್ಲ. ಏನೋ 50 ಇಡ್ಲಿನಾ? ಅಂದ್ರೆ ಹಾಫ್ ಸೆಂಚುರಿ ಹೊಡೆದಿದ್ದೀನ ನಾನು. ಹಾಗಾದ್ರೆ ಇನ್ನೊಂದು ಹಾಫ್ ಸೆಂಚುರಿ ಹೊಡೆದ್ರೆ ಸೆಂಚುರಿ ಆಗುತ್ತೆ. ಇನ್ನೊಂದು 50 ಇಡ್ಲಿಮ್ಮ. 50 ಇಡ್ಲಿನಾ? ಸೆಂಚುರಿ ಇಲ್ಲ, ಹಾಫ್ ಸೆಂಚುರಿ ಇಲ್ಲ. ನನ್ನಿಂದ ಮಾಡಕ್ಕಾಗಲ್ಲ. ಹೋಗಿ ಮಲ್ಕೋ ಹೋಗೋ. ಪಾಪ ಚೋಟು ಹಾಗೂ ಟುನಿ ಇಬ್ರು ಕೂಡ ಮನೆ ಹೊರಗಡೆ ಇರುವ ಮರದ ಕೆಳಗಡೆ ಕೂತ್ಕೊಂಡು ಮಕ್ಕಳ ಬಗ್ಗೆ ಮಾತಾಡ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ರು. ಅವ್ರ ಮುಖಗಳೆಲ್ಲಾನು ಬಾಡಿ ಹೋಗಿತ್ತು. ಆವಾಗ್ಲೇ ಚಿಚುಕಾಗೆ ಅವರ ಹತ್ತಿರ ಬಂತು. ಏನೇ ಇಬ್ರು ಯಾಕೊಂಥರ ಇದ್ದೀರಾ? ಸೀರಿಯಲ್ ಅಲ್ಲಿ ಹೀರೋಯಿನ್ ಏನಾದ್ರು ಸತ್ತೋದ್ಲಾ? ಸೀರಿಯಲ್ ಹೀರೋಯಿನ್ ಸತ್ತೋಗಿಲ್ಲ, ನಾವು ಸಾಯೋ ತರ ಇದ್ದೀವಿ. ನಮ್ಮ ಮಕ್ಕಳಿಗೆ ಹಸುವು ತೀರೋದೇ ಇಲ್ಲ. ಅಡಿಗೆ ಮಾಡಿ 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 ಸುಸ್ತಾಗ್ತಾ ಇದೆ. ಹಾ, ನಿಜಾನೇ. ಅದ್ರಲ್ಲೂ ಬನ್ನು ಹೇಳೋದೇ ಬೇಡ. ಅವನಿಗೆ ಅಡಿಗೆ ಮಾಡಿ ಕೊಟ್ಟು ಕೊಟ್ಟು ನಾನು ಸತ್ತೋಗ್ತೀನೋ ಏನೋ. ಹಾಗಂತ ಇಬ್ರು ಬೇಜಾರ್ ಮಾಡ್ಕೊಳ್ತಿದ್ದಾಗ ಚಿಚುಕಾಗೆ ಅವ್ರ ಹತ್ರ, ಹಾಗಾದ್ರೆ ಇದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ನೀವು ಮಾಡಿಕೊಡೋದ್ರಿಂದ ಅವ್ರು ತಿಂತಾ ಇದ್ದಾರೆ. ಇನ್ ಮುಂದೆ ನೀವು ಮಾಡಬೇಡಿ, ಅವರನ್ನೇ ಮಾಡ್ಕೊಂಡು ತಿನ್ನಕ್ ಹೇಳಿ. ಅಡಿಗೆ ಮಾಡೋದಾ? ನಮ್ಮ ಮಕ್ಕಳಿಗೆ ಅಡಿಗೆ ಮಾಡಕ್ ಬರಲ್ಲ ಅಲ್ವಾ? ಬರಲ್ಲ ಅಂದ್ರೆ ಕಲ್ತ್ಕೊಳ್ಳಿ. ನೀವೊಂದ್ ಕೆಲ್ಸ ಮಾಡಿ, 1-2 ದಿನ ನೀವು ಮನೇಲಿ ಇರಬಾರ್ದು, ಎಲ್ಲಾದ್ರೂ ಹೊರಗಡೆ ಹೋಗ್ಬಿಡಿ. ಆ 2 ದಿನಕ್ಕೆ ಅಡಿಗೆ ಮಾಡಕ್ಕೆ ಏನೇನ್ ವಸ್ತುಗಳು ಬೇಕೋ ಎಲ್ಲಾನು ಮನೇಲಿ ಇಟ್ಬಿಟ್ಟು ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ಈ 2 ದಿನಕ್ಕೆ ನೀವೇ ಅಡಿಗೆ ಮಾಡಿ ತಿನ್ನಿ ಅಂತ ಹೇಳಿ. ಮಕ್ಕಳು ಅಡಿಗೆ ಮಾಡಕ್ ಕಷ್ಟಪಡ್ತಾರೆ. ಸ್ವಲ್ಪ ಅಡಿಗೆ ಮಾಡ್ಕೊಂಡು ಸ್ವಲ್ಪ ಊಟನೇ ತಿಂತಾರೆ. ಆಮೇಲೆ ಅದೇ ಅಭ್ಯಾಸ ಆಗ್ಬಿಡುತ್ತೆ. ಅರೇ ಚಿಚ್ಚು, ಈ ಐಡಿಯಾ ತುಂಬಾ ಚೆನ್ನಾಗಿದೆ. ನೀನ್ ಹೇಳಿದ ಹಾಗೇನೆ ಮಾಡ್ತೀವಿ. ಆದ್ರೆ ಎಲ್ಲಿಗೆ ಹೋಗೋದು? ಪಕ್ಕದೂರಲ್ಲಿರುವ ದೇವಸ್ಥಾನಕ್ಕೆ ಹೋಗೋಣ. 2 ದಿನ ದೇವಸ್ಥಾನದಲ್ಲಿ ಇದ್ಬಿಟ್ಟು ಆಮೇಲೆ ಬರೋಣ. ಸರಿ ಸರಿ, ನೀವು ಹೋಗಿ. ನನ್ನಿಂದ ಬರಕ್ಕಾಗಲ್ಲ, ನನ್ನ ಸ್ಕಿನ್ ರೂಟೀನ್ ಇದೆ. ಚಿಚ್ಚು, ನೀನು ನಮ್ ಜೊತೆ ಬಂದಿಲ್ಲ ಅಂದ್ರೆ ನಮ್ ಮಕ್ಳೆಲ್ರು ನಿನ್ ಮನೆಗ್ ಬಂದ್ಬಿಡ್ತಾರೆ. ನಿನ್ನ ಹತ್ರ ಅಡಿಗೆ ಮಾಡಕ್ ಹೇಳಿ ತಿನ್ಕೊಂಡೇ ಇರ್ತಾರೆ. ಆಮೇಲೆ ನಿನ್ ಸೊಂಟನೇ ಮುರ್ದೋಗೋದು. ಅಯ್ಯೋ ಹೌದಲ್ವಾ? ಇವ್ರಿಗೆ ಅಡಿಗೆ ಮಾಡಿ ಕೊಟ್ರೆ ನಾನು ಮಂಚದಲ್ಲಿ ಮಲಗ್ಬೇಕಾಗುತ್ತೆ. ಬೇಡ ಬೇಡ, ನಾನ್ ಕೂಡ ನಿಮ್ ಜೊತೆನೆ ಬಂದ್ಬಿಡ್ತೀನಿ. ಹಾಗಂತ ಹೇಳಿ ಅವರು ಮಕ್ಕಳನ್ನ ಕರೆದು, ನಾವು ಬೇರೆ ಊರಿಗೆ ಹೋಗ್ಬೇಕು, ಬರಕ್ಕೆ 2 ದಿನ ಆಗುತ್ತೆ. ಅಡಿಗೆ ಮಾಡಕ್ಕೆ ಎಲ್ಲ ಇಟ್ಟಿದೀವಿ, ಅಡಿಗೆ ಮಾಡ್ಕೊಳ್ತೀನಿ. ಹಾಗಂತ ಹೇಳಿ ಅಲ್ಲಿಂದ ಹೋದ್ರು. ತಾಯಿಯಂದ್ರು ಹೋದಾಗ ಮಕ್ಕಳು 3 ಜನಕ್ಕೂ ಕೂಡ ಸ್ವತಂತ್ರ ಸಿಕ್ಕಿದ ಹಾಗೆ ಇತ್ತು. ಆಹಾ, 2 ದಿನ ಅಮ್ಮನೇ ಇಲ್ಲ, ಅಪ್ಪನೇ ಇಲ್ಲ. ನಾವು ಹೇಗ್ ಬೇಕಾದ್ರೆ ಇರ್ಬೋದು. ಬನ್ನಿ ಆಟಾಡೋಣ. ಅದಕ್ಕೆ ಮೊದ್ಲು ಊಟ ಮಾಡ್ಬೇಕು ಕಣೋ, ನನಗ್ ಹಸ್ವಾಗ್ತಾ ಇದೆ. ಬನ್ನಿ, ನಮ್ಮ ಮನೇಲಿ ದೋಸೆ ಹಿಟ್ಟಿದೆ, ಗುಲಾಬ್ ಜಾಮೂನ್ ಮಿಕ್ಸ್ ಇದೆ. ನಾವು ಬೇಗ ಅಡಿಗೆ ಕೆಲಸ ಶುರು ಮಾಡೋಣ. ಹಾಗಂತ ಹೇಳಿ ಎಲ್ರೂ ಟುನಿ ಮನೆಗೆ ಹೋದ್ರು.
ಬನ್ನು ಹಾಗೂ ಬುಜ್ಜಿ ಇಬ್ರು ಸೇರಿ ಅಡಿಗೆ ಕೆಲಸ ಶುರು ಮಾಡಿದ್ರು. ಅವರು 1 ತಿಂಗಳಿಗೆ ಬೇಕಾಗಿರುವ ಗುಲಾಬ್ ಜಾಮೂನ್ನ 1 ಹೊತ್ತಿಗೆ ಮಾಡಿ ಅದನ್ನ ತಿನ್ಬೇಕು ಅಂತ ಅನ್ಕೊಂಡ್ರು. ಆಹಾ, ಗುಲಾಬ್ ಜಾಮೂನ್ ರೆಡಿಯಾಗಿದೆ, ಇವಾಗ ತಿನ್ನೋದು ಮಾತ್ರ ಬಾಕಿ. ಹಾಗಂತ ಹೇಳಿ 3 ಜನ ಕೂತ್ಕೊಂಡು ಗುಲಾಬ್ ಜಾಮೂನ್ ತಿಂದ್ರು. ಎಲ್ಲ ಗುಲಾಬ್ ಜಾಮೂನ್ ತಿಂದ್ರು ಕೂಡ ಬುಜ್ಜಿ ಹಾಗೂ ಬನ್ನುಗೂ ಹಸಿವು ತೀರ್ಲೇ ಇಲ್ಲ. ಇನ್ನು ಏನಾದ್ರೂ ತಿನ್ಬೇಕು ಅಂತ ಅನಿಸ್ತು. ಬನ್ನು, ನನಗೆ ಹೊಟ್ಟೆ ಅರ್ಧನೇ ತುಂಬಿದೆ ಕಣೋ, ಇನ್ನು ಏನಾದ್ರೂ ಮಾಡ್ಕೊಂಡು ತಿನ್ಬೇಕು ಕಣೋ. ನನ್ನ ಪರಿಸ್ಥಿತಿ ಕೂಡ ಅದೇ ರೀತಿ ಇದೆ ಬುಜ್ಜಿ. ಬಾ, ನಮ್ಮ ಮನೇಲಿ ಇಡ್ಲಿ ಹಿಟ್ಟಿ ಇದೆ, ಆಮೇಲೆ ಅಕ್ಕಿ ಹಿಟ್ಟಿ ಇದೆ, ಏನಾದ್ರೂ ಮಾಡ್ಕೊಂಡು ತಿನ್ಬೋದು, ಆಮೇಲೆ ಸಂತೋಷವಾಗಿ ಆಟಾಡೋಣ. ಅಲ್ಲ ಕಣೋ, ಅದು ನಾಳೆಗೆ ಅಲ್ವಾ, ಇವತ್ತೇ ತಿಂದ್ರೆ ಮತ್ತೆ ನಾಳೆಗೆ ಏನ್ ಮಾಡ್ತೀರಾ? ನಾಳೆ ವಿಷಯ ನಾಳೆ ನೋಡ್ಕೋಬಹುದು, ಇವಾಗ ಹಸು ತಡ್ಕೊಳಕ್ಕಾಗ್ತಾ ಇಲ್ಲ, ಬನ್ನಿ ಹೋಗೋಣ. ಹಾಗೆ ಮಕ್ಕಳೆಲ್ಲರೂ ಸೇರಿ ಚೋಟಿಗಿಳಿಯ ಮನೆಯಲ್ಲೂ ಕೂಡ ಅಡಿಗೆ ಮಾಡಿ ತಿಂದ್ರು. ಆ ದಿನ ರಾತ್ರಿ 10 ಗಂಟೆಗೆನೆ 2 ಮನೆಯಲ್ಲಿರುವ ಸಾಮಾನುಗಳು ಖಾಲಿಯಾಯ್ತು. ಇಬ್ರ ಹೊಟ್ಟೆ ಮಾತ್ರ ಬಲೂನ್ ತರ ತುಂಬಾ ದಪ್ಪವಾಗಿತ್ತು. ಅವರಿಂದ ಅಲ್ಲಾಡಕ್ಕೂ ಕೂಡ ಆಗ್ಲಿಲ್ಲ. ಜಾಸ್ತಿ ತಿಂದಿದ್ದೀರಾ, ತುಂಬಾ ಕಷ್ಟ ಆಗುತ್ತೆ ಕಣೋ. ಕಷ್ಟ ಏನೇ ಇಲ್ಲ ಕಣೋ, ರಾತ್ರಿ ಚೆನ್ನಾಗಿ ನಿದ್ರೆ ಬರುತ್ತೆ ನೋಡು. ಹಾಗಂತ ಹೇಳಿ 3 ಜನನು ಹೋಗಿ ಮಲಗಿದ್ರು. ಮಲಗಿದ ತಕ್ಷಣನೇ ಗೊರ್ಕೆ ಹೊಡ್ಕೊಂಡು ನಿದ್ರೆ ಮಾಡಕ್ ಶುರು ಮಾಡಿದ್ರು. ರಾತ್ರಿ ಊರೇ ನಿಶಬ್ದವಾಗಿದ್ದ ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಬನ್ನುಗಿಳಿಯ ಹೊಟ್ಟೆಯಲ್ಲಿ ಗುಡಗುಡ ಶಬ್ದ ಬಂತು. ಆವಾಗ ಬುಜ್ಜಿ ಹೊಟ್ಟೆಯಲ್ಲೂ ಕೂಡ ಗುಡಗುಡ ಶಬ್ದ ಬಂತು. ತಕ್ಷಣ ಬನ್ನು ಎದ್ದು ಕೂತ್ಕೊಂಡು ಹೊಟ್ಟೆನ ಹಿಡ್ಕೊಂಡು, ಅಯ್ಯೋ ಅರ್ಜೆಂಟು, ನನಗೆ ಅರ್ಜೆಂಟು, ಬಾತ್ರೂಮ್ಗೆ ಹೋಗ್ಬೇಕು. ಬುಜ್ಜಿ ಎದ್ದೇಳು, ನನ್ನ ಜೊತೆ ಸ್ವಲ್ಪ ಬರ್ತೀಯಾ? ಆವಾಗ ಬುಜ್ಜಿ ಕೂಡ ಎದ್ದು ಕೂತ್ಕೊಂಡು, ನನಗೂ ಕೂಡ ಬಾತ್ರೂಮ್ಗೆ ಹೋಗ್ಬೇಕು, ಬಾಬಾ ಇಬ್ರು ಹೋಗೋಣ, ಜಾಸ್ತಿ ಊಟ ಮಾಡಿದೀವಿ ಅಲ್ವಾ ನಾವು. ಆದ್ರೆ ಹೊರಗಡೆ ಕತ್ಲು, ಭಯ ಆಗುತ್ತೆ ಅಲ್ವಾ. ಚಿನ್ನೋ ಎದ್ದೇಳೋ, ಸ್ವಲ್ಪ ನಮ್ ಜೊತೆ ಬಾರೋ. ಏನೋ ನಿಮ್ದು, ನಿದ್ರೆ ಮಾಡಕ್ ಬಿಡಲ್ವಾ? ಕೋಪ ಮಾಡ್ಕೋಬೇಡ್ವೋ, ಪ್ಲೀಸು, ನಮ್ಗೆ ಬಾತ್ರೂಮ್ಗೆ ಹೋಗ್ಬೇಕು, ನೀನ್ ಹೊರಗಡೆ ಬಂದು ನಮ್ ಜೊತೆ ಸ್ವಲ್ಪ ತೀರೋ ಪ್ಲೀಸ್ ಕಣೋ. ಹಾಗಂತ 3 ಜನ ಹೊರಗಡೆ ಬಂದ್ರು. ಮನೆಯಿಂದ ಸ್ವಲ್ಪ ದೂರದಲ್ಲಿ 2 ಬಾತ್ರೂಮ್ ಇತ್ತು. ಅದು ಆಕಾರದ ಬಾತ್ರೂಮ್ ಅನ್ನೋದ್ರಿಂದ ಅದಕ್ಕೆ ಡೋರ್ ಏನೋ ಇಲ್ಲ, ಬರೀ ಗೋಡೆ ಮಾತ್ರ ಇತ್ತು. ಆವಾಗ ಚಿನ್ನು, ಸರಿ ಇಬ್ರು ಹೋಗಿ, ನಾನು ಇಲ್ಲೇ ಮರದ ಕೆಳಗಡೆ ಕೂತ್ಕೊಂಡಿರ್ತೀನಿ. ಸರಿ ಕಣೋ, ಆದ್ರೆ ಏನಾದ್ರೂ ಹಾಡು ಹಾಡ್ತಾನೆ ಇರೋ, ನೀನ್ ಹಾಡು ಹಾಡ್ತಾ ಇದ್ರೆ ನೀನ್ ಅಲ್ಲಿ ಇದ್ಯಾ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಂತ ಹೇಳಿ ಬನ್ನು ಒಂದು ಬಾತ್ರೂಮ್ ಅಲ್ಲಿ ಹೋಗಿ ಕೂತ್ಕೊಂಡ. ಬುಜ್ಜಿ ಇನ್ನೊಂದು ಬಾತ್ರೂಮ್ ಅಲ್ಲಿ ಕೂತ್ಕೊಂಡ್ಲು. ಚಿನ್ನು ದೂರದಲ್ಲಿ ಮರದ ಕೆಳಗಡೆ ಕೂತ್ಕೊಂಡು ಹಾಡು ಹಾಡ್ತಾ ಇದ್ದ. ಈ ನಿಶಬ್ದವಾಗಿದ್ದ ಆ ರಾತ್ರಿಯ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಅಲ್ಲಿಗೆ ಒಬ್ರು ಅತಿಥಿ ಬಂದ್ರು. ಅದು ಬೇರೆ ಯಾರೂ ಅಲ್ಲ, ಒಂದು ಕರಡಿ. ಅಡವಿಯಿಂದ ದಾರಿ ತಪ್ಪಿ ಆ ಕರಡಿ ಚಿನ್ನು ಕೂತ್ಕೊಂಡಿದ್ದ ಆ ಮರದ ಹತ್ತಿರಾನೇ ಬರ್ತಾ ಇತ್ತು. ಅದು ಬೇರೆ ಈ ದಿನ ತುಂಬಾನೇ ಹಸುವಲ್ಲಿತ್ತು. ಹೀಗಿರುವಾಗ ಏನೋ ಶಬ್ದ ಕೇಳಿ ಚಿನ್ನಕ್ಕಾಗಿ ಜೋರಾಗಿ, ಯಾರೋ ಅದು, ಓ ಬನ್ನೋ, ಅಷ್ಟ್ ಬೇಗ ನೀನು ಬಂದ್ಬಿಟ್ಯಾ? ಹಾಗಂತ ಹಿಂದೆ ತಿರುಗಿ ನೋಡಿದ್ರೆ ಕಪ್ಪು ಬಣ್ಣದಲ್ಲಿದ್ದ ಒಂದು ದೊಡ್ಡ ಕರಡಿ ನಿಂತ್ಕೊಂಡಿತ್ತು. ಅದರ ಕಣ್ಣುಗಳು ಹೊಳಿತಾ ಇತ್ತು. ಅದನ್ನ ನೋಡಿದ ಚಿನ್ನಕ್ಕಾಗೆ, ಅಯ್ಯಯ್ಯೋ ಕರಡಿ ಹಾಗಂತ ಹೇಳಿ ಹೆದರ್ಕೊಂಡು ತಕ್ಷಣ ಅವನು ಮರ ಹತ್ತಿ ಮರದ ಮೇಲೆ ಹೋಗಿ ಕೂತ್ಕೊಂಡ. ಕರಡಿ ಅವನನ್ನ ಮೇಲೆ ನೋಡಿತು. ಅವನನ್ನ ಮುಟ್ಟಕ್ಕೂ ಕೂಡ ಆಗ್ಲಿಲ್ಲ ಅನ್ನೋದ್ರಿಂದ ಅಲ್ಲಿಂದ ಸ್ವಲ್ಪ ದೂರ ಹೋಗಿ ಬನ್ನು ಕೂತ್ಕೊಂಡಿದ್ದ ಬಾತ್ರೂಮ್ ಹೊರಗಡೆ ಹಾಗೇನೆ ಅಡ್ಡವಾಗಿ ಕೂತ್ಕೊಳ್ತು. ಹಿಂದೆ ಬನ್ನು ಇರೋದು ಅದಕ್ಕೆ ಗೊತ್ತಿರ್ಲಿಲ್ಲ. ಇದು ಹೀಗಿರುವಾಗ ಈ ಕಡೆ ಬುಜ್ಜಿಗುಬ್ಬಜ್ಜಿ ಕೂತ್ಕೊಂಡಿದ್ದ ಬಾತ್ರೂಮ್ ಹತ್ತಿರ ಒಂದು ದೊಡ್ಡ ಹಾವು ಬರ್ತಾ ಇತ್ತು. ಬುಜ್ಜಿಗೆ ಹಾವು ಬರೋದು ಗೊತ್ತಾಗ್ಲಿಲ್ಲ. ಸ್ವಲ್ಪ ಸಮಯದ ನಂತರ ಬುಜ್ಜಿ ಏನೋ ಅಲರ್ಟ್ತಾ ಇರೋ ತರ ಅನ್ಸಿದ್ರಿಂದ ಕೆಳಗಡೆ ನೋಡಿದ್ರೆ ಅಲ್ಲಿ ಒಂದು ದೊಡ್ಡ ಹಾವು ಅವಳನ್ನ ನೋಡ್ಕೊಂಡು ಹಾಗೇನೆ ಕೂತ್ಕೊಂಡಿತ್ತು. ಬುಜ್ಜಿ ಭಯದಲ್ಲಿ ಜೋರಾಗಿ ಕಿಚ್ಚಿದ್ಲು, ರಕ್ತ ಪಿಂಜರಿ ಕಣೋ, ರಕ್ತ ಪಿಂಜರಿ, ಹಾವು ನನ್ನ ನೋಡಿ ಬುಸ್ಕೊಡ್ತಾ ಇದೆ, ಬನ್ರೋ ಚಿನ್ನು ಬನ್ನು, ಇಬ್ರು ಬಂದು ನನ್ನನ್ನು ಕಾಪಾಡ್ರೋ. ಬುಜ್ಜಿ ಕಿಚ್ಚಿದ ಆ ಶಬ್ದವನ್ನು ಕೇಳಿದ ಬನ್ನು ತಕ್ಷಣ ಕಣ್ಬಿಟ್ಟು ನೋಡ್ದ. ಆವಾಗ ಅವನ ಮುಂದ್ಗಡೆ ಕಪ್ಪಾಗಿ ಏನೋ ಒಂದು ಆಕಾರ ಕೂತ್ಕೊಂಡಿತ್ತು ಅಡ್ಡವಾಗಿ. ಅದನ್ನು ನೋಡಿ, ಅರೆ ಇದೇನಿದು, ಕಪ್ಪಾಗಿ ಕೂತ್ಕೊಂಡಿದೆ, ಕೂದ್ಲು ಬೇರೆ ಇದೆ. ಹಾಗಂತ ಹೇಳಿದಾಗ ಕರಡಿ ಹಿಂದೆ ತಿರುಗಿ ಅವನನ್ನ ನೋಡಿತು. ಅಯ್ಯೋ ಕರಡಿ ಕಣೋ ಕರಡಿ, ಚಿನ್ನು ಎಲ್ಲ ಇದೆಯಾ? ಈ ಕರಡಿ ನನ್ನನ್ನೇ ನೋಡ್ತಾ ಇದೆ, ಇದು ನನ್ನನ್ನ ನುಂಗ್ಬಿಡುತ್ತೋ ಏನೋ. ಏನಪ್ಪ ಇದು, ಕರಡಿ ಇಲ್ಲಿ ಕೂತ್ಕೊಂಡಿದೆ, ಚಿನ್ನು ನನ್ನನ್ನ ಕಾಪಾಡೋ. ಬನ್ನು ಬಾಯಿ ಮುಚ್ಕೋ, ಇಲ್ಲಿ ರಕ್ತ ಪಿಂಜರಿ ನನ್ನನ್ನೇ ನೋಡ್ತಾ ಇದೆ. ಚಿನ್ನು ಎಲ್ಲೋ ಇದೆಯಾ? ಒಂದು ದೊಡ್ಡ ಕಟ್ಟಿಗೆ ತಗೊಂಡ್ ಬಾರೋ, ಈ ಹಾವನ್ನ ಹೊಡೆದು ನನ್ನನ್ನು ಕಾಪಾಡೋ. ಚಿನ್ನು ಮೊದ್ಲು ಇಲ್ಲಿಗೆ ಬಾರೋ, ಈ ಕರಡಿ ನನ್ನನ್ನ ನುಂಗೋ ತರನೇ ನೋಡ್ತಾ ಇದೆ, ನಗಾಡ್ತಾ ಇದೆ ಬೇರೆ, ಬೇಗ ಬಾರೋ, ಇಲ್ಲಾಂದ್ರೆ ತಿನ್ಬಿಡುತ್ತೋ ಏನೋ. ಹಾಗಂತ ಅವರು ಕಿಚ್ಚಾಡ್ತಾ ಇದ್ದಾಗ
ಚಿನ್ನು ಮರದ ಮೇಲೆ ಕೂತ್ಕೊಂಡು ಜೋರಾಗಿ ಕಿಚ್ಚಾಡ್ತಿದ್ದ. ಏ ಹಾಳಾಗ್ ಹೋದವ್ರ, ಕುಂಭಕರ್ಣನ ತರ ತಿಂದಿದ್ದು ನೀವು, ರಾತ್ರಿಯಲ್ಲಿ ಬಾತ್ರೂಮ್ ಹೋಗ್ಬೇಕು ಅಂತ ಹೇಳಿದ್ದು ನೀವು. ಆದ್ರೆ ಕಷ್ಟ ಮಾತ್ರ ನನ್ಗ. ನಾನ್ ಕೆಳಗಡೆ ಬರಲ್ಲ. ಕೆಳಗಡೆ ಬಂದ್ರೆ ಕರಡಿ ನನ್ನನ್ನ ನುಂಗ್ಬಿಡುತ್ತೆ, ಇಲ್ಲ ಹಾವು ನನ್ನನ್ನ ಕಚ್ಬಿಡುತ್ತೆ. ನಾನ್ ಬರಲ್ಲ. ನೀವು ಏನ್ ಮಾಡಿದ್ರೋ ನಿಮ್ಗೆ ಶಿಕ್ಷೆ ಇದು ಅನುಭವಿಸಿ. ಹಾಗೆಲ್ಲ ಹೇಳ್ಬಾರ್ದು ಚಿನ್ನು. ಗೆಳೆಯನಿಗೆ ಗೆಳತಿಗೆ ಸಹಾಯ ಮಾಡೋದು ನಿನ್ ಕರ್ತವ್ಯ ಅಲ್ವಾ? ಬೇಗ ಬಾರೋ. ಹೌದ್ ಕಣೋ, ನಿನಗೆ ಪುಣ್ಯ ಸಿಗುತ್ತೆ. ದಯವಿಟ್ಟು ಬಾರೋ, ನಮ್ಮನ್ನ ಹೇಗಾದ್ರೂ ಕಾಪಾಡೋ ಪ್ಲೀಸ್ ಕಣೋ. ನಾನಿವಾಗ ಕೆಳಗಡೆ ಬಂದ್ರೆ ಆ ಕರಡಿ ನನ್ನನ್ನು ಖಂಡಿತ ತಿಂದ್ಬಿಡುತ್ತೆ. ನೀವು ಮಾಡಿದ ಕೆಲಸಕ್ಕೆ ನೀವೇ ಶಿಕ್ಷೆ ಅನುಭವಿಸಿ. ನಾನು ಕೆಳಗಡೆ ಬರೋದಿಲ್ಲಪ್ಪ. ಹಾಗಂತ ಹೇಳಿ ಚಿನ್ನು ಮರದ ಮೇಲೇನೇ ಇದ್ದ. ಕಾಪಾಡಿ, ಕರಡಿ, ಹಾವು, ನಮ್ಮನ್ನ ಕಾಪಾಡಿ ಅನ್ನುವ ಶಬ್ದ ಅಲ್ಲಿದ್ದ ಎಲ್ಲರನ್ನ ಎಬ್ಬಿಸ್ತೋ. ಆವಾಗ ಮಹಿಹದ್ದು ಹಾಗೂ ಲೂಸಿ ಪಾರಿವಾಳ ಇಬ್ರು ಕೂಡ ಟಾರ್ಚ್ ಹಿಡ್ಕೊಂಡು ಮನೆಯಿಂದ ಹೊರಗಡೆ ಬಂದು ನಿಂತ್ಕೊಂಡ್ರು. ಅರೆ ಏನದು ಶಬ್ದ? ಕಳ್ಳ ಏನಾದ್ರೂ ಬನ್ನ? ಕಳ್ಳ ಅಲ್ಲ, ಮಕ್ಕಳು ಕಿಚ್ಚೋ ಶಬ್ದ ಆ ಬಾತ್ರೂಮ್ ಕಡೆಯಿಂದ ಬರ್ತಾ ಇದೆ. ಬಾ ಹೋಗೋಣ. ಹಾಗಂತ ಹೇಳಿ ಮಹಿಹದ್ದು ಕೈಲಿಟ್ಟ ಟಾರ್ಚ್ ಲೈಟ್ನ ಕರಡಿ ಮುಖದ ಮೇಲೆ ತೋರಿಸಿದ ತಕ್ಷಣ ಕರಡಿ ಹೆದರ್ಕೊಂಡು ಅಲ್ಲಿಂದ ಓಡ್ ಹೋಯ್ತು. ಈ ಕಡೆ ಹಾವನ್ನ ನೋಡಿದ ತಕ್ಷಣ ಹಾವು ಕೂಡ ಲೈಟ್ ನೋಡಿ ಅಲ್ಲಿಂದ ಓಡ್ ಹೋಯ್ತು. ಎಲ್ಲ ಹೋಯ್ತು ಮಕ್ಳೇ, ಎಲ್ರೂ ಸ್ವಲ್ಪ ಈ ಕಡೆ ಬನ್ನಿ. ಹಾಗಂತ ಹೇಳಿದಾಗ ಬನ್ನು ಅವನ ಬಾತ್ರೂಮಿಂದ, ಹಾಗೇನೆ ಬುಜ್ಜಿ ಅವಳ ಬಾತ್ರೂಮಿಂದ, ಚಿನ್ನು ಮರದ ಮೇಲಿಂದ ಕೆಳಗಡೆ ಬಂದ್ರು. ಅಮ್ಮಯ್ಯ, ಒಳ್ಳೇದಾಯ್ತು ನೀವು ಬಂದಿದ್ದು. ಆ ಕರಡಿ ನನ್ನನ್ನು ನೋಡಿ ಸ್ಮೈಲ್ ಮಾಡ್ತಾ ಇತ್ತು. ಇನ್ನೇನು ಸ್ವಲ್ಪ ಬಿಟ್ಟಿದ್ರೆ ಆ ಕರಡಿಗೆ ನಾನು ಡಿನ್ನರ್ ಆಗ್ತಾ ಇದ್ದೆ. ಆ ಹಾವು ನನ್ನ ನೋಡ್ತಾ ಇತ್ತು. ಸ್ವಲ್ಪ ಬಿಟ್ಟಿದ್ರೆ ನನ್ನ ಕಾಲನ್ನ ಸುಟ್ಕೊಳ್ತಿತ್ತೋ ಏನೋ. ಹೌದು, ಈ ಸಮಯದಲ್ಲಿ ನೀವಿಬ್ರು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ರಾ? ಒಳ್ಳೆ ಕುಂಭಕರ್ಣಂತರ ಪಾತ್ರೆ ತಿಂದ್ರು. ರಾತ್ರಿ ಸಮಯ ಹೊಟ್ಟೆ ನೋವು ಅಂತ ಬಾತ್ರೂಮ್ಗೆ ಬಂದ್ರು. ಜೊತೆಗೆ ನನ್ನನ್ನು ಕರ್ಕೊಂಡ್ಬಂದ್ರು. 2 ದಿನ ಆದ್ಮೇಲೆ ಚೋಟು, ಚಿಚು ಹಾಗೂ ಟುನಿ ಮೂಜನ ಮನೆಗೆ ಬಂದಾಗ ಮಕ್ಕಳು ರಾತ್ರಿ ನಡೆದ ವಿಷಯನ ಹೇಳಿದ್ರು. ಅದನ್ನು ಕೇಳಿ ಅವ್ರಿಗೆ ನಗೋದ ಅಳೋದ ಅಂತಾನೆ ಗೊತ್ತಾಗ್ಲಿಲ್ಲ. ನೋಡಿದ್ರಾ, ಹೀಗೆ ಜಾಸ್ತಿ ತಿಂದ್ರೆ ರಾತ್ರಿ ಸಮಯ ಬಾತ್ರೂಮ್ಗೆ ಹೋದ್ರೆ ಇದೇ ರೀತಿ ಸಮಸ್ಯೆ ಬರೋದು. ನನ್ಗಂತೂ ಬುದ್ಧಿ ಬಂತು ಆಂಟಿ. ನಾನು ಇನ್ನು ಮುಂದೆ ಜಾಸ್ತಿ ತಿನ್ನಲ್ಲ, ಕಮ್ಮಿನೇ ತಿಂತೀನಿ. ಈ ರಾತ್ರಿ ಬಾತ್ರೂಮ್ ಹೋಗೋದೆಲ್ಲ ನನ್ನಿಂದ ಆಗಲ್ಲಪ್ಪ. ಅಮ್ಮ, ನನಗೇನಾದರೂ ಸ್ವಲ್ಪ ಹೊಟ್ಟೆ ಕೊಡು ಸಾಕು. ಹೌದು, ನನಗೂ ಕೂಡ ಈ ರೀತಿ ಸಮಸ್ಯೆ ಏನೂ ಬೇಡ ಅಮ್ಮ. ನಾನು ಕೂಡ ಇನ್ನು ಮುಂದೆ ಸ್ವಲ್ಪನೇ ತಿಂತೀನಮ್ಮ. ಅಮ್ಮಯ್ಯ, ನನ್ನ ಪ್ಲ್ಯಾನ್ ವರ್ಕೌಟ್ ಆಯಿತು. ಮಕ್ಕಳಿಗೆ ಬುದ್ಧಿ ಜೊತೆ ಭಯನೂ ಬಂದಿದೆ. ಬುದ್ಧಿ ಬಂದಿದ್ದು ಅವರಿಗೆ. ನನಗಂತೂ ನೆನೆ ರಾತ್ರಿ ಚಳಿ ಜ್ವರನೇ ಬಂದ್ಬಿಡ್ತು. ಅದನ್ನು ಕೇಳಿ ಎಲ್ಲರೂ ನಗಾಡ್ತಾ ಇದ್ರು. ಹಾಗೆ ಆ ದಿನದಿಂದ ಮಕ್ಕಳಿಬ್ರು ಜಾಸ್ತಿ ತಿನ್ನೋದನ್ನ ಬಿಟ್ಬಿಟ್ರು. ಅದನ್ನ ನೋಡಿ ಹೆತ್ತವರು ಕೂಡ ತುಂಬಾನೇ ಸಂತೋಷಪಟ್ರು. ಅಣ್ಣ, ಫ್ಲಾಶ್ ಮ್ಯಾನ್ ಅಣ್ಣ, ನೀವು ತಾನೇ ಫ್ಲಾಶ್ ಮ್ಯಾನು? ನಮ್ಮೂರಲ್ಲಿ ಎಲ್ಲರೂ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ನಾವು ನಿಮ್ಮ ದೊಡ್ಡ ಫ್ಯಾನ್ ಅಣ್ಣ. ನಿಮ್ಮನ್ನ ನೋಡೋದು ನಿಜವಾಗ್ಲೂ ನಮಗೆ ದೊಡ್ಡ ಅದೃಷ್ಟನೇ. ಪಕ್ಷಿಗಳ ಗ್ರಾಮದಲ್ಲಿ ಇವಾಗ ಟಾಕ್ ಆಫ್ ದ ಟೌನ್ ಆಗಿದ್ದು ಒಂದೇ ವಿಷಯ, ಅದು ಫ್ಲಾಶ್ ಮ್ಯಾನ್ ವಿಷಯ. ಫ್ಲಾಶ್ ಮ್ಯಾನ್ ನೋಡಕ್ಕೆ ತುಂಬಾನು ಹ್ಯಾಂಡ್ಸಮ್ ಆಗಿರ್ತಾನೆ, ಬೆಂಕಿಯ ವೇಗದಲ್ಲಿ ಓಡ್ತಾನೆ. ಅವನನ್ನ ನೋಡಕ್ಕೆ ತುಂಬಾನೇ ಅದೃಷ್ಟ ಮಾಡಿರ್ಬೇಕು ಅಂತ ಎಲ್ರು ಮಾತಾಡ್ಕೊಳ್ತಿದ್ರು. ಆದ್ರೆ ಆ ಊರಿನಲ್ಲಿದ್ದ ಬುಜ್ಜಿ ಗುಬ್ಬಚ್ಚಿ ಮಾತ್ರ ರೆಬಲ್ ಸ್ಟಾರ್ ಪ್ರಭಾಸ್ ಫ್ಯಾನ್. ಅವಳಿಗೆ ಪ್ರಭಾಸೇ ತುಂಬಾ ದೊಡ್ಡ ಹೀರೋ. ಹೀಗಿರುವಾಗ ಒಂದಿನ ಸಂಜೆ ಸಮಯ 4 ಗಂಟೆಗೆ ಚೋಟು, ಟುನಿ, ಚಿಚು, ಮಹಿಹದ್ದು, ಲೂಸಿ ಪಾರಿವಾಳ ಎಲ್ರು ಕೂಡ ಟುನಿಯ ಮನೆಗೆ ಹೊರಗಡೆ ಕೂತ್ಕೊಂಡಿದ್ರು. ಅವ್ರ ಮುಂದ್ಗಡೆ ಬಿಸಿ ಬಿಸಿಯಾದ ಟೀ ಕಪ್ಗಳು ಇತ್ತು. ಆವಾಗ ಚಿಚುಕಾಗಿ ಚೋಟು ಹತ್ರ, ಚೋಟು, ವಿಷಯ ಗೊತ್ತಾ ನಿನಗೆ? ಮೊನ್ನೆ ಪಕ್ಕದೂರಲ್ಲಿ ಆ ಫ್ಲಾಶ್ ಮ್ಯಾನ್ ಬಂದಿದ್ದ ಅಂತೆ. ಎಲ್ರೂ ಅವನ ನೋಡಿದ್ರಂತೆ. ಕೆಂಪು ಬಟ್ಟೆ ಹಾಕೊಂಡು ನೋಡಕ್ಕೆ ತುಂಬಾ ಹ್ಯಾಂಡ್ಸಮ್ ಆಗಿದ್ದ ಅಂತೆ. ಎಲ್ರೂ ಹೇಳಿದ್ರು. ನನಗೆ ಅವನನ್ನು ನೋಡ್ಬೇಕು ಅಂತ ಅನಿಸ್ತಾ ಇದೆ. ಅವನ ಹತ್ರ ಒಂದು ಆಟೋಗ್ರಾಫ್ ತಗೋಬೇಕು. ನಾನು ಕೂಡ ಕೇಳಿದೆ, ತುಂಬಾ ಚೆನ್ನಾಗಿರ್ತಾನೆ ಅಂತೆ. ಅವ್ನು ನಮ್ಮೂರಿಗೆ ಬಂದ್ರೆ ನಾನು ಅವನಿಗೆ ಇಷ್ಟವಾದ ಪಾಯಸನ ಮಾಡಿಕೊಟ್ಟು ಒಂದು ಸೆಲ್ಫಿ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಅವನೆಲ್ಲ ನಮ್ಮೂರ್ ಕಡೆ ಬರ್ತಾನಾ ಗೊತ್ತಿಲ್ವಲ್ಲ. ಏನೋ, ನನಗಂತೂ ಈ ಫ್ಲಾಶ್ ಮ್ಯಾನ್ದು ತುಂಬಾ ಅನುಮಾನ. ಅಲ್ಲ, ಒಬ್ಬ ಮನುಷ್ಯನಿಂದ ಅಷ್ಟು ಸ್ಪೀಡಾಗಿ ಹೇಗೆ ಓಡಕ್ಕಾಗುತ್ತೆ? ಅವನೇನೋ ಚಿರತೆ ಹಾಲು ಕುಡಿದು ಬೆಳೆದ್ನಾ ಏನೋ? ಟೋನಿ, ನಿನಗೆ ಹೊರಗಡೆ ಪ್ರಪಂಚದ ಬಗ್ಗೆ ಅಷ್ಟೇನು ಗೊತ್ತಿಲ್ಲ. ಈ ತರ ಫ್ಲಾಶ್ ಮ್ಯಾನ್ಗಳು ಇರ್ತಾರೆ, ಅವ್ರನ್ನ ಸೂಪರ್ ಮ್ಯಾನ್ಗಳಂತಾರೆ. ಅವರಿಂದ ತುಂಬಾ ಸ್ಪೀಡಾಗಿ ಓಡ್ ಹೋಗಕ್ಕೂ ಆಗುತ್ತೆ, ಏನ್ ಬೇಕಾದ್ರೂ ಮಾಡಕ್ಕಾಗುತ್ತೆ. ಅವರೆಲ್ಲ ಸೂಪರ್ ಸ್ಟಾರ್ಗಳು. ನೋಡಿದ್ರಾ, ಮಹಿಗೆ ಕೂಡ ಗೊತ್ತಿದೆ.
ಒಂದ್ಸಲ ಆ ಫ್ಲಾಶ್ ಮ್ಯಾನ್ನ ನೋಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹೇಗಾದ್ರೂ ಮಾಡಿ ಒಂದು ಸೆಲ್ಫಿ ತಗೊಂಡ್ರೆ ತುಂಬಾ ಹೆಮ್ಮೆ ಆಗುತ್ತೆ. ಅವನು ಯಾವತ್ತಾದ್ರೂ ಒಂದಿನ ಖಂಡಿತ ನಮ್ಮ ಊರಿಗೆ ಬರ್ತಾನೆ. ಆವಾಗ ನಾವು ಅವನ ನೋಡೋಣ, ಎಲ್ರೂ ಜೊತೆಗೆ ನಿಂತ್ಕೊಂಡು ಒಂದು ಸೆಲ್ಫಿನ ತಗೊಳ್ಳೋಣ. ಹೀಗಿರುವಾಗ ಈ ಕಡೆ ಸ್ಕೂಲ್ ಗ್ರೌಂಡ್ ಅಲ್ಲಿ ಬುಜ್ಜಿ, ಬನ್ನು, ಚಿನ್ನು 3 ಜನ ಕೂತ್ಕೊಂಡು ಮಾತಾಡ್ತಾ ಇದ್ರು. ಆವಾಗ ಬನ್ನು ಕೈಯಲ್ಲಿ ಒಂದು ಚಿಪ್ಸ್ ಪ್ಯಾಕೆಟ್ ಇತ್ತು. ಅವನು ಆ ಚಿಪ್ಸ್ನ ತಿಂದ್ಕೊಂಡೆ, ಹೇ ಚಿನ್ನು, ನಿನಗೆ ವಿಷಯ ಗೊತ್ತಾ? ಪಕ್ಕದೂರಿಗೆ ಆ ಫ್ಲಾಶ್ ಮ್ಯಾನ್ ಬಂದಿದ್ದ ಅಂತೆ. ಫ್ಲಾಶ್ ಮ್ಯಾನ್ ನೋಡೋಕೆ ತುಂಬಾ ಚೆನ್ನಾಗಿದೆ ಅಂತೆ, ಕೆಂಪು ಬಟ್ಟೆ ಹಾಕೊಂಡು. ಅವನು ಒಂದು ಕ್ಷಣದಲ್ಲಿ 1 kg ಚಿಪ್ಸನ್ನ ತಿಂತಾನೆ ಅಂತೆ. ಅವನ ಥರ ತಿನ್ನೋ ಆ ಪ್ರತಿಭೆ ನನಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಹೌದು ಕಣೋ, ನಮ್ಮಮ್ಮ ಕೂಡ ಹೇಳಿದ್ರು ತುಂಬಾ ಹ್ಯಾಂಡ್ಸಮ್ ಆಗಿರ್ತಾನೆ ಅಂತ. ನಮಗೆಲ್ಲ ಅವನ ನೋಡುವ ಅದೃಷ್ಟ ಸಿಗುತ್ತಾ? ಸಿಕ್ಕಿದ್ರೆ ಅಂತೂ ಖಂಡಿತ ಒಂದು ಸೆಲ್ಫಿನಾದ್ರೂ ನಾನು ತಗೊಳ್ತೀನಿ ಕಣೋ. ಆವಾಗ ಬುಜ್ಜಿ ತುಂಬಾನು ಕೋಪದಿಂದ, ಏನ್ರ ನೀವು ಯಾವಾಗ ನೋಡಿದ್ರು ಫ್ಲಾಶ್ ಮ್ಯಾನ್ ಅಂತ ಹೇಳ್ಕೊಂಡು? ಅಲ್ಲ, ಅವನೇನ್ ದೊಡ್ಡ ಹೀರೋನಾ? ನಮ್ಮ ಪ್ರಭಾಸ್ ಅಷ್ಟು ಇದ್ದಾನ ಅವನು? ನಮ್ಮ ಪ್ರಭಾಸ್ ಎಷ್ಟು ಹೈಟು, ಎಷ್ಟು ಒಳ್ಳೆಯವರು. ಬಾಹುಬಲಿಯಲ್ಲಿ ಅವ್ರ ಬಾಡಿ ನೋಡಿದ್ರಾ? ಅವ್ರ ತರ ಹೀರೋ ಯಾರಿಂದ ನಾಗಕ್ ಚಾನ್ಸೇ ಇಲ್ಲ ಕಣೋ. ಶುರು ಮಾಡಿದ್ಲಮ್ಮ ಪ್ರಭಾಸ್ ಪುರಾಣನ. ಇಲ್ಲಿ ನೋಡ್ ಬುಜ್ಜಿ, ಪ್ರಭಾಸ್ ಒಳ್ಳೆ ಹೀರೋನೇ, ಅದಕ್ಕೆ ಅಂತ ಫ್ಲಾಶ್ ಮ್ಯಾನ್ನ ಕಡಿಮೆ ಮಾಡಿ ಮಾತಾಡ್ಬೇಡ. ಅವ್ರ ತರ ಯಾರಿಂದನೂ ಸ್ಪೀಡಾಗಿ ಓಡ್ ಹೋಗಕ್ಕಾಗಲ್ಲ. ಬೆಂಕಿ ತರ ಇರ್ತಾನಂತೆ. ನಮ್ಮಮ್ಮ ನನ್ನ ಹತ್ರ ಹೇಳಿದ್ರು. ಬನ್ನು, ನಿನ್ ಬಾಯಿ ಮುಚ್ಚು. ನಮ್ಮ ಪ್ರಭಾಸ್ ಒಂದ್ ಹೆಜ್ಜೆ ಇಟ್ರೆ ಸಾಕು, ಆ ಜಾಗ ಹಾಗೇನ ಅಲ್ಲಾಡ್ಬಿಡುತ್ತೆ. ನಿಮ್ಮ ಫ್ಲಾಶ್ ಮ್ಯಾನು 100 ಹೆಜ್ಜೆ ಆ ರೀತಿ ಇಟ್ರು ಕೂಡ ಆ ಜಾಗ ಸ್ವಲ್ಪನೂ ಅಲ್ಲಾಡಲ್ಲ. ಏನೇ ಇದ್ರು ಬಾಹುಬಲಿನೇ. ಪ್ರಭಾಸೇ ಕಣೋ. ಬುಜ್ಜಿ, ನೀನ್ ಒಪ್ಕೊಳ್ಳಿಲ್ಲ ಅಂದ್ರೂ ಕೂಡ ಫ್ಲಾಶ್ ಮ್ಯಾನ್ ಗ್ರೇಟೇ. ನಾವಂತೂ ಅವ್ರನ್ನ ನೋಡಿದ್ರೆ ಖಂಡಿತ ನಿನ್ ಹತ್ರ ಒಂದಿನ ಕರ್ಕೊಂಡ್ ಬರ್ತೀವಿ. ಏನೂ ಬೇಡ, ನಿಮ್ಮ ಫ್ಲಾಶ್ ಮ್ಯಾನ್ ಬೇಡ, ನನಗೆ ನನ್ನ ಸೆಲ್ಫಿನೂ ಬೇಡ. ನನಗೆ ಪ್ರಭಾಸೇ ತುಂಬಾ ಮುಖ್ಯ. ನಾನು ಬೇಗ ಮನೆಗೆ ಹೋಗ್ತೀನಿ. ಇವತ್ತು ಸಂಜೆ ಮಿರ್ಚಿ ಮೂವಿ ಹಾಕ್ತಾ ಇದ್ದಾರೆ, ನಾನು ಹೋಗಿ ಆ ಮೂವಿನ ನೋಡ್ಬೇಕು. ಹಾಗಂತ ಹೇಳಿ ಬುಜ್ಜಿ ಅಲ್ಲಿಂದ ಹೋದ್ಲು. ಆದ್ರೆ ಚಿನ್ನೊಬ್ಬನು ಮಾತ್ರ ಕೂತ್ಕೊಂಡು ಫ್ಲಾಶ್ ಮ್ಯಾನ್ ಬಗ್ಗೆನೇ ಮಾತಾಡ್ತಾ ಇದ್ರು. ಹಾಗೆ 2 ದಿನಗಳು ಹೋಯ್ತು. ಚಿನ್ನೊಬ್ಬನು ಇಬ್ರು ಕೂಡ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಬರೋ ದಾರಿಯಲ್ಲಿ ಒಂದು ಕರೆಂಟ್ ಕಂಬದ ಹತ್ತಿರ ಫ್ಲಾಶ್ ಮ್ಯಾನ್ ನಿಂತ್ಕೊಂಡಿದ್ದ. ಆ ಫ್ಲಾಶ್ ಮ್ಯಾನ್ ನೋಡಿ ಅವರಿಬ್ರು ತುಂಬಾನೇ ಆಶ್ಚರ್ಯಪಟ್ರು. ಹೇ ಬನ್ನು, ಅಲ್ಲಿ ನೋಡು, ಅಲ್ಲಿ ಕೆಂಪಾಗಿ ಬಟ್ಟೆ ಹಾಕೊಂಡು ಕಾಣಿಸ್ತಾ ಇದ್ದಾರಲ್ಲ, ಅವರು ಫ್ಲಾಶ್ ಮ್ಯಾನ್ ತಾನೆ? ಅವರು ಫ್ಲಾಶ್ ಮ್ಯಾನೇ ಕಣೋ. ಆವಾಗ ಕಣ್ಣು ಹಚ್ಕೊಂಡು ಬನ್ನು ನೋಡಿ, ಅರೆ ಹೌದ್ ಕಣೋ, ಫ್ಲಾಶ್ ಮ್ಯಾನೇ. ನಮ್ಮ ಅದೃಷ್ಟ ಇವತ್ತು ಚೆನ್ನಾಗಿದೆ ಕಣೋ, ಅದಕ್ಕೆ ಫ್ಲಾಶ್ ಮ್ಯಾನ್ ಸಿಕ್ಕಿದ್ದಾರೆ. ಬಾ ಹೋಗಿ ಒಂದು ಸೆಲ್ಫಿ ತಗೊಳ್ಳೋಣ. ಅಯ್ಯೋ, ಆಟೋಗ್ರಾಫ್ ತಗೊಳ್ಳೋಣ ಅಂದ್ರೆ ಆಟೋಗ್ರಾಫ್ ಬುಕ್ ಇಲ್ಲ. ಪರವಾಗಿಲ್ಲ, ರೆಕ್ಕೆ ಮೇಲೆ ಹಾಕೊಳ್ತೀನಿ. ಹಾಗಂತ ಹೇಳಿ ಅವರಿಬ್ರು ಕೂಡ ಫ್ಲಾಶ್ ಮ್ಯಾನ್ ಹತ್ರ ಹೋದ್ರು. ಅಣ್ಣ, ಫ್ಲಾಶ್ ಮ್ಯಾನ್ ಅಣ್ಣ, ನೀವು ತಾನೇ ಫ್ಲಾಶ್ ಮ್ಯಾನು? ನಮ್ಮೂರಲ್ಲಿ ಎಲ್ರು ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ನಾವು ನಿಮ್ಮ ದೊಡ್ಡ ಫ್ಯಾನ್ ಅಣ್ಣ. ನಿಮ್ಮನ್ನ ನೋಡೋದು ನಿಜವಾಗ್ಲೂ ನಮ್ಗೆ ದೊಡ್ಡ ಅದೃಷ್ಟನೇ. ಹೌದಣ್ಣ, ನಮ್ಮಮ್ಮನಿಗೋ ನೀವಂದ್ರೆ ತುಂಬಾ ಇಷ್ಟ. ಫ್ಲಾಶ್ ಮ್ಯಾನ್ ಅಂದ್ರೆ ನನಗೋ ಇಷ್ಟ. ನೀವು ಹೇಗಿದ್ದೀರಾ ಅಣ್ಣ? ಆವಾಗ ಫ್ಲಾಶ್ ಮ್ಯಾನ್ ಆಗುತ್ತಾ, ಓ, ನನಗೆ ಈ ಊರಲ್ಲಿ ನೀವು ಫ್ಯಾನ್ಸಾ? ಚಿಕ್ಕ ಚಿಕ್ಕ ಪಕ್ಷಿಗಳು ನನಗೆ ಫ್ಯಾನ್ಸ್ ಆಗಿರೋದು ನಿಜವಾಗ್ಲೂ ತುಂಬಾನೇ ಖುಷಿ ಅನಿಸ್ತಿದೆ. ಇಬ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಅಣ್ಣ. ಅಣ್ಣ, ನಾವು ನಿಮ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಅಂತ ಅಭಿಮಾನಿಗಳು ನಾವು. ನಮ್ಮನ್ನ ನಿಮ್ ಜೊತೆ ಶಿಷ್ಯರಾಗಿ ಇಟ್ಕೊಳ್ತೀರಾ ಅಣ್ಣ? ಹ, ನಿಮ್ಮಂತ ಚಿಕ್ಕ ಪಕ್ಷಿಗಳು ನನಗೆ ಫ್ಯಾನ್ಸ್ ಆಗಿರೋದು ತುಂಬಾ ಸಂತೋಷ. ನಾನು ನಾರ್ಮಲ್ ಆಗಿ ನನ್ನ ಫ್ಯಾನ್ಸ್ನ ನೋಡಿದ್ರೆ ಮೇಲೆ ಅವ್ರ ಭುಜದ ಮೇಲೆ ಹೊಡಿತೀನಿ, ಅವ್ರಿಗೆ ಅದು ತುಂಬಾ ಇಷ್ಟ. ಆದ್ರೆ ನೀವಿಬ್ರು ಚಿಕ್ಕ ಪಕ್ಷಿಗಳು, ನಿಮ್ಮ ಭುಜದ ಮೇಲೆ ಹೊಡೆಯೋಕೆ ಕೂಡ ನನಗೆ ಸ್ವಲ್ಪ ಭಯನೇ ಆಗ್ತಿದೆ. ಹಾಗೆಲ್ಲ ಏನಿಲ್ಲನಾ, ನೀವು ಹೇಗ್ ಬೇಕಾದ್ರೂ ನಮ್ಮನ್ನ ಟ್ರೀಟ್ ಮಾಡಿ, ಪರವಾಗಿಲ್ಲ. ಆದ್ರೆ ನಮ್ ಜೊತೆ ಒಂದು ಸೆಲ್ಫಿ ತಗೊಳ್ತೀರಾ? ಸೆಲ್ಫಿ ಎಲ್ಲ ಓಲ್ಡ್ ಫ್ಯಾಷನ್. ನನ್ನ ಫ್ಯಾನ್ಸ್ಗಳಿಗೆ ನಾನು ಕೊಡೋ ಗಿಫ್ಟೇ ಬೇರೆ. ಹೊಸದಾಗಿ ನೀವಾಗಿ ಒಂದು ಗಿಫ್ಟ್ ಕೊಡ್ತೀನಿ. ಅದನ್ನು ಕೇಳಿದ ಬನ್ನು, ಹೌದಾ, ಗಿಫ್ಟಾ? ಏನನ್ನ ಗಿಫ್ಟ್ ಅದು? ಏನಿದ್ರು ಸ್ವಲ್ಪ ಬೇಗ ಕೊಡಿ. ಎಷ್ಟು ಆಸೆ ಪಟ್ಟು ಕೇಳ್ತಾ ಇದೀಯಾ, ಕೊಡದೆ ಇರ್ತೀನ ನಾನು? ಹಾಗಂತ ಹೇಳಿ ಒಂದು ಕ್ಷಣ ಅಲ್ಲಿ ಏನ್ ನಡೀತು ಅಂತಾನೆ ಗೊತ್ತಾಗ್ಲಿಲ್ಲ. ಪಾಪ ಬನ್ನು ಮಾತ್ರ ಶಾಕ್ ಹೊಡೆದ ಹಾಗೆ ನಿಂತ್ಕೊಂಡಿದ್ದ. ಚಿನ್ನಗೂ ಕೂಡ ಅಲ್ಲಿ ಏನ್ ನಡೀತೋ ಗೊತ್ತಾಗ್ಲಿಲ್ಲ. ಅಣ್ಣ, ಫ್ಲಾಶ್ ಅಣ್ಣ, ಏನಾಯ್ತು ಇವನಿಗೆ? ಆ ರೀತಿ ಏನ್ ಗಿಫ್ಟ್ ಕೊಟ್ರಿ? ಯಾಕೆ ಶಾಕ್ ಹೊಡೆದ ಹಾಗೆ ನಿಂತ್ಕೊಂಡಿದ್ದಾನೆ? ಅಣ್ಣ, ಪಾಪ ಅಣ್ಣ, ಅಲ್ಲಿ ನೋಡಿ, ಅವನನ್ನ ಏನಾದ್ರೂ ಅಂತ ಹೇಳಿ ಅಣ್ಣ. ನಾನು ಎಲ್ರಿಗೂ ಗಿಫ್ಟ್ ಕೊಡ್ತೀನಿ, ನಿನಗೂ ಕೊಡ್ತೀನಿ. ನೋಡ್ತೀಯಾ ಗಿಫ್ಟ್ ಏನಂತ? ಚಿನ್ನು ಕೂಡ ಒಂದು ಕ್ಷಣ ಬನ್ನು ತರನೇ ಶಾಕ್ ಆಗಿ ನಿಂತ್ಕೊಂಡಿದ್ದ. ಹೇಗಿದೆ ನನ್ನ ಗಿಫ್ಟು? ಚೆನ್ನಾಗಿದ್ಯಾ? ಸರಿ, ಎಂಜಾಯ್ ಮಾಡಿ, ನಾನು ಬರ್ತೀನಿ.
ಹಾಗಂತ ಹೇಳಿ ಫ್ಲಾಶ್ ಮ್ಯಾನ್ ಅಲ್ಲಿಂದ ಹೋದ. ಪಾಪ ಚಿನ್ನು ಬನ್ನು ಇಬ್ರು ಕೂಡ ಇನ್ನು ವಿಗ್ರಹಗಳ ತಾರೆ ಶಾಕ್ ಆಗಿ ಹಾಗೇನೆ ನಿಂತ್ಕೊಂಡಿದ್ರು. ಸ್ವಲ್ಪ ಸಮಯದ ನಂತರ ಸುಧಾರಿಸ್ಕೊಂಡ್ರು. ಆವಾಗ ಚಿನ್ನು ಬನ್ನು ಇಬ್ರು ಕೂಡ ಏನೋ ಇದು, ಇವನು ಫ್ಲಾಶ್ ಮ್ಯಾನ, ಇವನು ಹೀರೋನ, ಗಿಫ್ಟ್ ಕೊಡ್ತೀನಿ ಅಂತ. ಅಯ್ಯೋ ನನ್ ಬಾಯಿ ಇವನಿಂದ ಹಾಳಾಯ್ತು. ಮೊದ್ಲು ಮನೆಗೋಗಿ ಡೆಟಾಲ್ ಹಾಕೊಂಡು ಬಾಯಿನ ತೊಳಿಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ ಕಣೋ. ಹೌದ್ ಕಣೋ, ಇವನೇನೋ ಈ ರೀತಿ ಮಾಡ್ತಾ ಇದ್ದಾನೆ. ಇವನೆಲ್ಲ ಒಬ್ಬ ಹೀರೋನ ಹೇಳೋ. ಈ ವಿಷಯನ ಯಾರ ಹತ್ರನೂ ಹೇಳೋದು ಬೇಡ ಕಣೋ. ಅದನ್ನು ಬುಜ್ಜಿಗೆ ತಿಳಿಲೇಬಾರ್ದು. ಗೊತ್ತಾದ್ರೆ ಮತ್ತೆ ನಮ್ಮ ಮಾನ ಎಲ್ಲಾನು ಅವಳು ಹರಾಜಾಕ್ಬಿಡ್ತಾಳೆ. ಹಾಗಂತ ಅನ್ಕೊಂಡು ಅವರಿಬ್ರು ಅಳುತ್ತಾ ಅಲ್ಲಿಂದ ಮನೆಗೆ ಹೋದಾಗ ಎಲ್ರೂ ನಿಂತ್ಕೊಂಡಿದ್ರು. ಏನೋ ಬನ್ನು, ಯಾಕೆ ಅಳ್ತಾ ಇದೀಯಾ? ಯಾರಾದ್ರೂ ಹೊಡೆದ್ರಾ? ಅಮ್ಮ, ಯಾರು ಹೊಡಿಲಿಲ್ಲ ಅಮ್ಮ. ಆದ್ರೆ ಆ ಫ್ಲಾಶ್ ಮ್ಯಾನ್ ನ ಬರೋ ದಾರಿಯಲ್ಲಿ ನೋಡಿದ್ವಾ, ಅವನು ಒಂದು ಗಿಫ್ಟ್ ಕೊಟ್ಟ. ಹಾಗಂತ ನಡೆದ ವಿಷಯನ ಹೇಳಿದ್ರು. ಆ ವಿಷಯನ ಕೇಳಿದಾಗ ದೊಡ್ಡವರು ಎಲ್ರು ಕೂಡ ಆಶ್ಚರ್ಯಪಟ್ರು. ಆದ್ರೆ ಬುಜ್ಜಿ ಮಾತ್ರ ಜೋರಾಗಿ ನಗಾಡ್ತಾ ಇದ್ಲು. ಆವಾಗ ಬುಜ್ಜಿ ಚಿನ್ನು ಬನ್ನು ಹತ್ರ ಏನೋ ಫ್ಲಾಶ್ ಮ್ಯಾನ್ ಅಂತ ತುಂಬಾ ಜಂಬ ಕೊಚ್ಕೊಳ್ತಿದ್ರಿ, ಇವಾಗ ನೋಡಿದ್ರೆ ಅವ್ನ್ ಕಿಸ್ ಹೊಡ್ಬಿಟ್ಟು ಹೋಗಿದ್ದಾನೆ. ಅಯ್ಯೋ ಅಯ್ಯೋ, ಅವನು ಫ್ಯಾನ್ಸ್ ಗಳಿಗೆ ಕಿಸ್ ಹೊಡಿತಾನ? ಅವನು ಫ್ಲಾಶ್ ಮ್ಯಾನಾ ಇಲ್ಲ ಕಿಸ್ಸಿಂಗ್ ಮ್ಯಾನಾ? ನೀವೇ ಅಲ್ವಾ ಅವನು ಹೀರೋ ಅಂದಿದ್ದು. ಹೀರೋ ಮಾಡೋ ಕೆಲ್ಸನ ಇದೆಲ್ಲ. ಅಯ್ಯೋ ನನ್ ಮಗ ಮಾನ ಮರ್ಯಾದೆ ಎಲ್ಲಾನು ಹೋಯ್ತು. ಬುಜ್ಜಿ ಬಿಡು ಬುಜ್ಜಿ, ಏನೋ ಗೊತ್ತಿಲ್ದೆ ಹೇಳಿದೀವಿ. ಈ ಸಮಯದಲ್ಲಿ ನಮ್ಮನ್ನು ತಮಾಷೆ ಮಾಡ್ಬೇಕಾ? ಅವನ್ ಮಾತ್ರ ಇನ್ನೊಂದ್ಸಲ ಸಿಗ್ಬೇಕು, ಆವಾಗ ಇದೆ ಅವನಿಗೆ. ಹಾಗೆ ಕೆಲವು ದಿನಗಳು ಹೋಯ್ತು. ಒಂದಿನ ಟುನಿ ಹಾಗೂ ಬುಜ್ಜಿ ಹೊಲಕ್ಕೆ ಹೋದ್ರು. ಅಲ್ಲಿ ಬುಜ್ಜಿ ಒಂದ್ ಮರದ ಕೆಳಗಡೆ ಕೂತ್ಕೊಂಡು ಪ್ರಭಾಸ್ ಮೂವಿ ಹಾಡಾಡ್ತಿದ್ದಾಗ ಟುನಿ ಆ ಕಡೆ ಹೊಲದಲ್ಲಿ ಅವಳ ಪಾಡಿಗೆ ಕೆಲಸ ಮಾಡ್ತಾ ಇದ್ಲು. ಸರಿಯಾಗಿ ಆ ಸಮಯದಲ್ಲಿ ಫ್ಲಾಶ್ ಮ್ಯಾನ್ ಹೊಲದ ಹತ್ತಿರ ನಡ್ಕೊಂಡ್ ಬರ್ತಾ ಇದ್ದ. ಆವಾಗ ಟುನಿಗುಬ್ಬಚ್ಚಿ ಆ ಫ್ಲಾಶ್ ಮ್ಯಾನ್ ನ ನೋಡಿ, ಅರೆ ಇವನು ಆ ಫ್ಲಾಶ್ ಮ್ಯಾನ್ ಅಲ್ವಾ? ವಾವ್, ಹ್ಯಾಂಡ್ಸಮ್ ಆಗಿದ್ದಾನೆ, ತುಂಬಾ ಸ್ಮಾರ್ಟ್ ಆಗಿದ್ದಾನೆ. ಬನ್ನು ಹೇಳಿದ ಹಾಗೆಲ್ಲ ಏನಿಲ್ವಲ್ಲ. ಹಾಗಂತ ಅಂದ್ಕೊಂಡು ಟುನಿ ಫ್ಲಾಶ್ ಮ್ಯಾನ್ ಹತ್ತಿರ ಹೋದ್ಲು. ಹಲೋ ಅಣ್ಣ, ಹೇಗಿದ್ದೀರಾ? ನೀವು ಫ್ಲಾಶ್ ಮ್ಯಾನ್ ಅಲ್ವಾ? ನಾನು ನಿಮ್ಮ ದೊಡ್ಡ ಫ್ಯಾನ್. ನನ್ನ ಫ್ರೆಂಡ್ ಚಿಚು ಇದ್ದಾಳಲ್ಲ, ಅವಳು ನಿಮ್ಗೆ ತುಂಬಾ ದೊಡ್ಡ ಫ್ಯಾನ್. ನಿಮ್ಮನ್ನ ನೋಡಿದ್ದು ತುಂಬಾನೇ ಸಂತೋಷ ಅಣ್ಣ ನನಗೆ. ಆವಾಗ ಫ್ಲಾಶ್ ಮ್ಯಾನ್ ನಗುತ್ತಾ, ಓ ಚಿಕ್ಕ ಮಕ್ಕಳೇ ಫ್ಯಾನ್ಸ್ ಅಂತ ಅನ್ಕೊಂಡಿದ್ದೆ, ಪರವಾಗಿಲ್ಲ, ದೊಡ್ಡವರು ನೀವು ಫ್ಯಾನ್ಸ್ ಅನ್ನ, ತುಂಬಾ ಸಂತೋಷ ಆಗ್ತಾ ಇದೆ. ಅಣ್ಣ, ಅಲ್ಲಿ ಕೂತ್ಕೊಂಡಿದ್ದಾಳಲ್ವಾ, ಅವಳು ನನ್ ಮಗಳು ಬುಜ್ಜಿ. ಅವಳಿಗೆ ನಿಮ್ಮನ್ನ ಕಂಡ್ರೇನೆ ಇಷ್ಟ ಇಲ್ಲ. ಯಾಕಂದ್ರೆ ಅವಳು ಪ್ರಭಾಸ್ ಫ್ಯಾನ್. ಅದೇ ಬಾಹುಬಲಿ ಪ್ರಭಾಸ್ ಅವ್ರದ್ದು ಫ್ಯಾನ್ ಅವಳು. ನೀವು ಅವಳತ್ರ ಹೋಗಿ ಮಾತಾಡಿದ್ರೆ ಅವಳು ನಿಮ್ಗೆ ದೊಡ್ಡ ಫ್ಯಾನ್ ಆಗ್ಬಿಡ್ತಾಳೆ, ಹೋಗ್ತೀರಾ? ಆವಾಗ ಅವನು ನಗುತ್ತಾ, ವಾವ್, ನಿಮ್ಮ ಮಗಳು ನೋಡಕ್ಕೆ ತುಂಬಾನೇ ಕ್ಯೂಟ್ ಆಗಿದ್ದಾಳೆ, ನಾನು ಹೋಗಿ ಮಾತಾಡ್ತೀನಿ. ಇನ್ನು 2 ನಿಮಿಷದಲ್ಲಿ ಅವಳು ನನಗೆ ದೊಡ್ಡ ಫ್ಯಾನ್ ಆಗ್ತಾಳೆ, ನೀವೇ ನೋಡಿ. ಹಾಗಂತ ಹೇಳಿ ಫ್ಲಾಶ್ ಮ್ಯಾನ್ ಅಲ್ಲಿಂದ ಬುಜ್ಜಿಯ ಹತ್ತಿರ ಹೋದ. ಟುನಿ ಅದನ್ನ ನೋಡಿ ಸಂತೋಷ ಪಟ್ಲು. ಆವಾಗ ಫ್ಲಾಶ್ ಮ್ಯಾನ್ ಬುಜ್ಜಿ ಹಿಂದ್ಗಡೆ ಹೋಗಿ, ಹಲೋ ಬುಜ್ಜಿ, ಹೇಗಿದೀಯಾ? ನಾನು ಫ್ಲಾಶ್ ಮ್ಯಾನ್, ಹಿಂದೆ ತಿರುಗಿ ನೋಡು, ನಿನಗೋಸ್ಕರ ನಾನೊಂದು ಗಿಫ್ಟ್ ತಂದಿದ್ದೀನಿ. ಆವಾಗ ಆಶ್ಚರ್ಯದಿಂದ ಬುಜ್ಜಿ ಫ್ಲಾಶ್ ಮ್ಯಾನ್ ನೋಡಿ, ಏನು ಗಿಫ್ಟಾ? ಪ್ರಭಾಸ್ ಪೋಸ್ಟರ್ ಏನಾದ್ರೂ ತಗೊಂಡ್ ಬಂದಿದ್ದೀರಾ? ಇಲ್ಲ, ನಾನು ಕೊಡೋ ಗಿಫ್ಟೇ ಬೇರೆ. ಆ ಸೀನನ್ನ ಸ್ಲೋ ಮೋಷನ್ ಮಾಡಿ ನೋಡಿದಾಗ ಬುಜ್ಜಿ ಅವಳ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ಲು. ಫ್ಲಾಶ್ ಮ್ಯಾನ್ ಅವಳಿಗೆ ಕಿಸ್ ಮಾಡಕ್ಕೆ ಬಂದಾಗ ತಕ್ಷಣ ಅವಳು ಅವನ ಮೂಗಲ್ಲಿ ಗುದ್ದಿ ಅವನನ್ನ ಅಲ್ಲಿಂದ ಕೆಳಗಡೆ ಒದ್ಬಿಟ್ಲು. ಫ್ಲಾಶ್ ಮ್ಯಾನ್ ದೂರ ಹೋಗಿ ಬಿದ್ದ. ಏಯ್, ಎಷ್ಟು ಅಹಂಕಾರ ಇದ್ದಿದ್ರೆ ನನಗೆ ಕಿಸ್ ಮಾಡಕ್ ಬರ್ತೀಯಾ? ನಾನು ಪ್ರಭಾಸ್ ಫ್ಯಾನ್ ಕಣೋ. ಪ್ರಭಾಸ್ ತರನೇ ನಾನು ತುಂಬಾ ಧೈರ್ಯವಂತೆ. ನನ್ನನ್ನ ಮುಟ್ಟಕ್ಕೆ ಬಂದ್ರೆ ನಿನ್ನ ಮೂಗನ್ನ ಪಂಚರ್ ಮಾಡ್ಬಿಡ್ತೀನಿ, ಪಂಚರ್. ಏನ್ ಅನ್ಕೊಂಡೆ ನನ್ ಬಗ್ಗೆ? ನಾನ್ ಯಾರ್ ಗೊತ್ತಾ? ಬುಜ್ಜಿ ಕಣೋ. ನಮ್ಮೂರಲ್ಲಿ ಹೋಗಿ ನಾನು ಯಾರು ಅಂತ ಕೇಳಿ ನೋಡು. ಈ ಊರಿನ ಡಾನ್ ಕಣೋ, ಡಾನ್ ನಾನು. ಹಾಗಂತ ಬುಜ್ಜಿ ತುಂಬಾ ಕೋಪದಿಂದ ಹೇಳಿದ್ಲು. ಆವಾಗ, ಅಯ್ಯೋ ದೇವ್ರೆ, ನೀನು ಪಕ್ಷಿ ಅಂತ ಅಂದ್ಕೊಂಡಿದ್ದೆ, ಆದ್ರೆ ನೀನು ರಾಕ್ಷಸಿ ತರ ನನ್ನನ್ನ ಹೊಡಿತಾ ಇದೆಯಲ್ಲ. ನನ್ನನ್ನ ಬಿಟ್ಬಿಡಮ್ಮ, ನಾನು ಹೋಗ್ಬಿಡ್ತೀನಿ. ನೀನ್ ಹೇಳಿದೆ ಕರೆಕ್ಟು. ನೀನು ನಿನ್ನ ಪ್ರಭಾಸು ಇಬ್ರು ಕರೆಕ್ಟೇಮ್ಮ. ಮರ್ಯಾದೆಯಾಗಿ ಇಲ್ಲಿಂದ ಹೋಗ್ಬಿಡು, ಇಲ್ಲಾಂದ್ರೆ ನಿನ್ ಮೂಗುನ ಪಂಚರ್ ಮಾಡಿದ ಹಾಗೆ ನಿನ್ ಬಾಡಿನ ಪಂಚರ್ ಮಾಡ್ಬಿಡ್ತೀನಿ. ಹಾಗಂತ ಬುಜ್ಜಿ ಬೆದರಿಸಿದಾಗ ಫ್ಲಾಶ್ ಮ್ಯಾನ್ ತುಂಬಾನೇ ಹೆದರಿ ಅಲ್ಲಿಂದ ಓಡ್ ಹೋದ. ಆವಾಗಲೇ ಟುನಿ ಆ ಕಡೆ ಬಂದ್ಲು. ಏನ್ ಬುಜ್ಜಿ, ಯಾಕೆ ಅವನನ್ನ ಹೊಡೆದೆ? ಪಾಪ, ಅವನೊಬ್ಬ ಹೀರೋ ಅಲ್ವಾ? ಹೀರೋನಾ? ಕಿಸ್ ಮಾಡಕ್ ಬಂದ್ರೆ ಹೀರೋ ಅಲ್ಲ, ಅವನ ಅಪ್ಪನೇ ಆಗಿದ್ರು ಕೂಡ ಅವನ ಮೂಗನ್ನ ಇದೇ ರೀತಿ ನಾನು ಪಂಚರ್ ಮಾಡ್ತಾ ಇದ್ದೆ. ಅವನಿಗೆ ಎಷ್ಟು ಅಹಂಕಾರ ಇದ್ದಿದ್ರೆ ನನಗೆ ಕಿಸ್ ಮಾಡಕ್ ಬರ್ತಾನಾ? ಅಮ್ಮ, ಒಳ್ಳೆ ಹೀರೋ ಕಿಸ್ ಮಾಡಲ್ಲಮ್ಮ ಈ ರೀತಿ ಫ್ಯಾನ್ಸ್ಗಳಿಗೆ, ಅವನ ಕೊಂದ್ಬಿಡ್ತೀನಿ. ಅವಾಗ ಟುನಿ ಕೋಪದಿಂದ,
ಚಿಚಿ, ಕಿಸ್ ಮಾಡಕ್ ಬಂದ್ನಾ? ಇವನೆಲ್ಲ ಒಬ್ಬ ಹೀರೋನಾ? ನೀನ್ ಹೇಳಿದ್ದೆ ಸರಿ ಬುಜ್ಜಿ. ಏನಿದ್ರು ನಮ್ಮೂರ್ ಹೀರೋಗಳೇ. ಅದ್ರಲ್ಲೂ ಬಾಹುಬಲಿ ಪ್ರಭಾಸ್ ನಿಜವಾಗ್ಲೂ ತುಂಬಾ ಒಳ್ಳೆಯವನು. ನಾನು ನೋಡಿದ್ದೀನಿ. ಫೈಟ್ ಚೆನ್ನಾಗಿ ಮಾಡ್ತಾನೆ. ಆದ್ರೆ ಯಾವ ಹುಡುಗಿರ ಹತ್ರನೂ ಮಾತಾಡಲ್ಲ, ತಲೆ ಎತ್ತಿ ಕೂಡ ನೋಡಲ್ಲ. ನೀನ್ ಹೇಳಿದ್ದು ಕರೆಕ್ಟೇ, ಪ್ರಭಾಸೇ ಹೀರೋ. ಆವಾಗ ಬುಜ್ಜಿ ಖುಷಿಯಿಂದ, ಅಮ್ಮ ಬಾ ಮನೆಗೆ ಹೋಗೋಣ. ಬನ್ನು ಚಿನ್ನು ಹತ್ರ ಫ್ಲಾಶ್ ಮ್ಯಾನ್ ಮೂಗನ ಪಂಚನ್ ಮಾಡಿದಾನೆ ಹೇಳ್ಬೇಕಲ್ವಾ? ಅವ್ರಿಗೆ ಬದಲಾಗಿ ನಾನು ಹೊಡೆದಿದ್ದೀನಿ ಅವನನ್ನ. ಹಾಗಂತ ಹೇಳಿ ಬುಜ್ಜಿ ಟುನಿ ಇಬ್ರು ಅಲ್ಲಿಂದ ಹೋದ್ರು. ಆ ದಿನದಿಂದ ಆ ಊರಿನ ಕಡೆ ಫ್ಲಾಶ್ ಮ್ಯಾನ್ ಯಾರಿಗೂ ಎಲ್ಲೋ ಕಾಣಿಸ್ಲೇ ಇಲ್ಲ. ಆದ್ರೆ ಇವಾಗ ಆ ಊರಲ್ಲಿ ಬುಜ್ಜಿನೇ ಡಾನ್ ಬುಜ್ಜಿ ಅಂತ ಪ್ರಸಿದ್ಧವಾಗಿದ್ಲು.